ಡಿವಿಜಿಯವರ ಜ್ಞಾಪಕ ಚಿತ್ರಶಾಲೆ ಟಿ.ವಿ. ಆರ್ಮುಗಂ ಮೊದಲಿಯಾರರು. ಹಳೆಯ ಮೈಸೂರಿನಲ್ಲಿ ವೈದ್ಯರಾಗಿ ಮಹಾದಯಾಳುವೆಂದೂ ಮಹಾಸಮರ್ಥರಾದ ಚಿಕಿತ್ಸಕರೆಂದೂ ಪ್ರಸಿದ್ಧರಾದ ರಾವ್ ಬಹದ್ದೂರ್ ಡಾಕ್ಟರ್ ಟಿ.ವಿ. ಆರ್ಮುಗಂ ಮೊದಲಿಯಾರ್ ಅವರು ಸರಿಸುಮಾರಾಗಿ ವಿಶ್ವೇಶ್ವರಯ್ಯನವರ ಸಮಕಾಲೀನರು. ಅವರು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಮುಖ್ಯಾಧಿಕಾರಿಯಾಗಿದ್ದ ಕಾಲದಲ್ಲಿ ಆ ಆಸ್ಪತ್ರೆಯ ಕೀರ್ತಿ ಎಲ್ಲ ದಿಕ್ಕುಗಳಲ್ಲಿಯೂ ಹರಡಿತು. ಅದಕ್ಕೆ ಮುಖ್ಯ ಕಾರಣ ಅವರ ವೈದ್ಯ ಕುಶಲತೆಯ ಜೊತೆಗೆ ಮಾನವೀಯ ಸಹೃದಯತೆ ಸೇರಿದ್ದದ್ದು. ಔಷಧಕ್ಕೆ ಸಮಾನವಾದದ್ದು ಅವರ ಸಹಾನುಭೂತಿ. ಎರಡೂ ಸೇರಿದ್ದದ್ದರಿಂದ ಉಂಟಾದದ್ದು ಅವರ ಲೋಕಪ್ರಯೋಜಕತೆ. ಆರ್ಮುಗಂ ಮೊದಲಿಯಾರರದು ಬೆಂಗಳೂರಿನ ಗಣ್ಯ ಮನೆತನಗಳಲ್ಲಿ ಒಂದು. ಅವರು ಅನುಕೂಲವಂತರು. ಆರ್ಮುಗಂರವರು ತುಂಬ ಹಾಸ್ಯಪ್ರಿಯರು. ಹಾಗೆಯೇ ಗಾಢವಾದ ಮತ್ತು ಗೂಢವಾದ ಭಗವದ್ಭಕ್ತರು. ಭಗವತ್ ಕೈಂಕರ್ಯ. ಬಾಲ್ಯದಲ್ಲಿ ಅವರು ಕಲಾಸಿಪಾಳ್ಯದಲ್ಲಿ ವಾಸವಾಗಿದ್ದರಂತೆ. ಆ ಪ್ರದೇಶದಲ್ಲಿರುವ ಸಹಜಾನಂದ ಸ್ವಾಮಿಗಳ ಮಠದಲ್ಲಿ ಅವರಿಗೆ ತುಂಬ ಭಕ್ತಿ. ಸಹಜಾನಂದ ಸ್ವಾಮಿಗಳು ರಚಿಸಿದ ಕನ್ನಡ ವೇದಾಂತ ಪಂಚದಶಿ ಗ್ರಂಥದ ಮುದ್ರಣಕ್ಕಾಗಿ ಆರ್ಮುಗಂ ಮೊದಲಿಯಾರರು ಉದಾರವಾಗಿ ದ್ರವ್ಯ ಸಹಾಯ ಮಾಡಿದರು. ಆ ಗ್ರಂಥ ಮೈಸೂರಿನ ವೆಸ್ಲಿ ಪ್ರೆಸ್ಸಿನಲ್ಲಿ ಒಳ್ಳೆಯ ಕಾಗದದ ಮೇಲೆ ಮುದ್ರಿತವಾಗಿ ಸೊಗಸಾಗಿ ರಟ್ಟು ಕಟ್ಟಿದ್ದು. ಆ ಸ್ವಾಮಿಗಳವರು ವೃತ್ತಿಪ್ರಾಭಾಕರ ಎಂಬ ಮೀಮಾಂಸಾ ಗ್ರಂಥವನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿದರು. ಆ ಸ್ವಾಮಿಗಳು ಹುಟ್ಟಿನಿಂದ ಬ್ರಾಹ್ಮಣೇತರರು. ಅವರ ಚರಿತ್ರೆ ಬೇರೆಯಾಗಿ ಬರೆಯಬೇಕಾದದ್ದು. ಆರ್ಮುಗಂ ಮೊದಲಿಯಾರರು ಈ ವಿಧವಾದ ಭಗವತ್ ಕೈಂಕರ್ಯಕ್ಕೆ ಬೆಂಬಲ ಕೊಟ್ಟವರು. ಮೈಸೂರು ರಸ್ತೆಯಲ್ಲಿ ಬೆಂಗಳೂರು ಪ್ರೆಸ್ಸಿನಿಂದ ಈಚೆಗೆ ಒಂದು ಸಣ್ಣ ಶಿವಾಲಯವಿದೆ. ಈ ದೇವಾಲಯದ ಖರ್ಚಿಗಾಗಿಯೂ ಆರ್ಮುಗಂ ಮೊದಲಿಯಾರರು ಉದಾರವಾಗಿ ಹಣ ಕೊಡುತ್ತಿದ್ದರು. ಗೂಢ ಭಕ್ತಿ, ಆದರೆ ಎಲ್ಲ ಗುಪ್ತದಾನ. ಅದು ಯಾರಿಗೂ ತಿಳಿಯಕೂಡದು. ಈ ಸಂಗತಿಯನ್ನು ನಾನು ಹೇಗೋ ಪತ್ತೆ ಮಾಡಿದ್ದೆ. 1938-39 ಸುಮಾರು. ಬೆಂಗಳೂರಿನಿಂದ ಪೂರ್ವದ ಕಡೆ 14-15 ಮೈಲಿ ದೂರದಲ್ಲಿ ಕಿತ್ತಗಾನಹಳ್ಳಿ ಎಂಬ ಗ್ರಾಮವಿದೆ. ಅದು ಶಿವಗಂಗೆ ಮಠದ ಸರ್ವಮಾನ್ಯ. ಅದಕ್ಕೆ ಸೇರಿದಂತೆ ಒಂದು ಭಾರೀ ಅಶ್ವತ್ಥಕಟ್ಟೆಯೂ ನಾಗರ ಕ್ಷೇತ್ರವೂ ಇದೆ. ಈ ಸ್ಥಳ ಬೃಹಚ್ಚರಣವೆಂಬ ದ್ರಾವಿಡ ಬ್ರಾಹ್ಮಣ ಪಂಗಡಕ್ಕೆ ಯಾತ್ರಾ ಸ್ಥಳ. ಆ ನಾಗರಕಟ್ಟೆ ಮೊದಲಾದವು ಕಾಲಕ್ರಮದಲ್ಲಿ ಶಿಥಿಲವಾಗಿ ಪೂಜಾ ಕಾರ್ಯಗಳಿಗೆ ಬಹು ಕಷ್ಟವಾಗಿದ್ದರಿಂದ ಅದನ್ನು ಸರಿಪಡಿಸಿ ಆ ಪ್ರದೇಶವನ್ನು ಚೊಕ್ಕಟ ಮಾಡಿ ಅಲ್ಲಿ ಒಂದು ಶ್ರೀನಿವಾಸ ದೇವಾಲಯ, ಕಲ್ಯಾಣ ಮಂಟಪ ಮುಂತಾದ ಸೌಕರ್ಯಗಳನ್ನು ಮಾಡಿಸಬೇಕೆಂದು ರಿಟೈರ್ಡ್ ಸಬ್ಜಡ್ಜಿ ಕಾಚರಕನಹಳ್ಳಿ ಲಕ್ಷ್ಮೀನಾರಾಯಣಪ್ಪನವರು ಸಂಕಲ್ಪ ಮಾಡಿದರು. ಅಲ್ಲಿಂದ ಕೊಂಚ ಕಾಲದೊಳಗಾಗಿ ಅವರು ತೀರಿಕೊಂಡ ಬಳಿಕ ಆ ಧರ್ಮಕಾರ್ಯವನ್ನು ಮುಂಬರಿಸಬೇಕೆಂದು ಅವರ ಮಕ್ಕಳು ಪದ್ಮನಾಭಯ್ಯನವರು ಮುಂದೆ ನಿಂತರು. ಅವರು ಸಹಾಯಕ್ಕಾಗಿ ತೆಗೆದುಕೊಂಡ ಸ್ನೇಹಿತರಲ್ಲಿ ನಾನೂ ಒಬ್ಬ. ಆದದ್ದರಿಂದ ನಾನು ಪದ್ಮನಾಭಯ್ಯನವರ ಮನೆಗೆ ಪದೇ ಪದೇ ಹೋಗಿ ಬರಬೇಕಾಗಿತ್ತು. ಈ ಕಾಲದಲ್ಲಿ ಒಂದು ದಿನ ಡಾಕ್ಟರ್ ಆರ್ಮುಗಂ ಮೊದಲಿಯಾರರು ಅಲ್ಲಿಗೆ ಬಂದರು. ಅವರೂ ಲಕ್ಷ್ಮೀನಾರಾಯಣಪ್ಪನವರು ಗಾಢ ಸ್ನೇಹಿತರು. ಆರ್ಮುಗಂ ಮೊದಲಿಯಾರರು ನನ್ನ ಕಡೆ ತಿರುಗಿ ತಮಿಳಿನಲ್ಲಿ ಕೇಳಿದರು. ಆರ್ಮುಗಂ: ಏನಯ್ಯ, ಪಾಸ್ಪೋರ್ಟ್ ಕೊಂಡು ಕೊಟ್ಟಿದ್ದೀಯೋ? ನಾನು: ಎಲ್ಲಿಗೆ? ಆರ್ಮುಗಂ: ಏರ್ಪಾಟು ಮಾಡುತ್ತಿದ್ದೀಯಲ್ಲ, ಕಿತ್ತಗಾನಹಳ್ಳಿಯಲ್ಲಿ ಲಕ್ಷ್ಮೀನಾರಾಯಣಪ್ಪನವರನ್ನು ಸ್ವರ್ಗಕ್ಕೆ ಸೇರಿಸುವುದಕ್ಕೆ. ನಾನು: ನಿಮ್ಮದು ಎಷ್ಟು ದೂರ ಹೋಗಿದೆ? ಆರ್ಮುಗಂ: ಏನು? ನನ್ನದೇನು? ನಾನು: ಮೈಸೂರು ರೋಡ್ ಶಿವಾಲಯ, ಕಲಾಸಿಪಾಳ್ಯದಲ್ಲಿ ಓಂಕಾರೇಶ್ವರ ದೇವಸ್ಥಾನ, ಇವಕ್ಕೆಲ್ಲ ಖರ್ಚು ಮಾಡಿದ ಹಣ. ಆರ್ಮುಗಂ: ಏಯ್, ನೀನು ಕಳ್ಳ! ಇದನ್ನೆಲ್ಲ ನಿನಗೆ ಯಾರು ಹೇಳಿದರು? ನಾನು: ಸತ್ಯವನ್ನು ಬಚ್ಚಿಡಲಾಗುತ್ತದೆಯೇ? ಅದು ತಾನಾಗಿ ಹೊರಗೆ ಬರುತ್ತದೆ. ಈಗ ನಿಮ್ಮ ಜೇಬಿನಲ್ಲಿ ಸ್ಫಟಿಕಮಣಿಯ ಜಪಸರ ತಿರುಗುತ್ತಿರುವುದನ್ನು ನೀವು ನನಗೆ ಹೇಳಿದಿರಾ? ಅಪ್ಪಣೆಯಾದರೆ ನಿಮ್ಮ ಜೋಬಿನೊಳಕ್ಕೆ ಕೈ ಹಾಕಿ ಸರ ತೆಗೆದು ತೋರಿಸುತ್ತೇನೆ. ಆರ್ಮುಗಂ ನಕ್ಕು: ನೀನು ಕೆಟ್ಟವನು, ನಿನ್ನ ಜೊತೆ ಸಾಕು. ಹೀಗೆ ಹೇಳಿ ಹೊರಟು ಹೋದರು. ಫೀಸ್ ಇಲ್ಲದ ಚಾಕರಿ. ಒಂದು ದಿನ ಒಬ್ಬಾತ ಬಡವ ಅವರ ಮನೆಗೆ
ಬೆಳಗ್ಗೆ 7-7:30 ಗಂಟೆಗೆ ಹೋಗಿ ತನ್ನ ಮಗು ತುಂಬ ಕಾಯಿಲೆಯಾಗಿರುವುದೆಂದು ಹೇಳಿ ಅವರ ಸಹಾಯವನ್ನು ಬೇಡಿದ. ಅವರು ಮನೆ ಎಲ್ಲಿ ಎಂದು ಕೇಳಿ ತಿಳಿದುಕೊಂಡು, ನೀನು ಮನೆ ಸೇರುವಷ್ಟರೊಳಗಾಗಿ ನಾನು ಅಲ್ಲಿರುತ್ತೇನೆ ಎಂದರು. ಆತ ಬೈಸಿಕಲ್ಲಿನ ಮೇಲೆ ಶಂಕರಪುರಕ್ಕೆ ಹೋದ. ಅವನು ಮನೆ ತಲುಪುವ ವೇಳೆಗೆ ಡಾಕ್ಟರು ಕಾರಿನಿಂದ ಬಂದು ಅಲ್ಲಿ ಇಳಿದಿದ್ದರು. ಆಗ ಸುಮಾರು 8:15 ಗಂಟೆ. 11 ಗಂಟೆಯವರೆಗೂ ಕಾಯಿಲೆ ಮಗುವಿನ ಪಕ್ಕದಲ್ಲಿ ಕುಳಿತಿದ್ದರು. ಬಿಸಿ ನೀರು ತನ್ನಿ, ಹಾಲು ತನ್ನಿ ಎಂದು ಕೇಳಿ ಬೇಕಾದದ್ದನ್ನು ತರಿಸಿಕೊಂಡು ಬಗೆ ಬಗೆಯಾಗಿ ಚಿಕಿತ್ಸೆ ನಡೆಸಿದರು. ಕಾಯಿಲೆ ಗುಣವಾಗುವ ಸೂಚನೆ ಕಂಡುಬರಲಿಲ್ಲ. 11 ಗಂಟೆಯ ವೇಳೆಗೆ ಎದ್ದು, ಇನ್ನು ನಾನು ಮಾಡಬಹುದಾದದ್ದು ಏನೂ ಇಲ್ಲ, ಮನಸ್ಸುಗಳನ್ನು ಗಟ್ಟಿ ಮಾಡಿಕೊಳ್ಳಿ ಎಂದು ಹೇಳಿ ಹೊರಟು ಹೋದರು. ಅದು ಫೀಸ್ ಇಲ್ಲದ ಚಾಕರಿ. ಸಾಮಾನ್ಯವಾಗಿ ಎಲ್ಲ ಕಡೆಯೂ ಹಾಗೆಯೇ. ಮಹಾರಾಜರು ಕೊಟ್ಟ ಬಹುಮಾನದ ಹೊರತು ಅವರು ಎಲ್ಲಿಯೂ ಯಾವುದನ್ನೂ ಅಪೇಕ್ಷಿಸಿದವರಲ್ಲ, ಮುಟ್ಟಿದವರಲ್ಲ. ಮತ್ತು ಬಡವರೆಂದು ತಿಳಿದರೆ ತಾವೇ ಸಹಾಯ ಕೊಡುತ್ತಿದ್ದರು. ಶಿವಮೊಗ್ಗದಲ್ಲಿ ಅವರಿದ್ದಾಗ ಒಂದು ದಿನ ರಾತ್ರಿ 12 ಗಂಟೆಯ ಸಮಯದಲ್ಲಿ ಯಾರೋ ಒಬ್ಬ ಮುಸಲ್ಮಾನ್ ಮನುಷ್ಯ ಅವರಿದ್ದ ಮನೆಯ ಮುಂದೆ ನಿಂತು ಆರ್ತಸ್ವರದಿಂದ ಕೂಗುತ್ತಿದ್ದ. ಡಾಕ್ಟರ ಆಳುಗಳು ಗಟ್ಟಿಯಾಗಿ ಅರಚಿ ಅವನನ್ನು ಓಡಿಸುತ್ತಿದ್ದರು. ಡಾಕ್ಟರು ಅದರಿಂದ ಎಚ್ಚೆತ್ತು ಮೈಮೇಲೆ ಒಂದು ಶಾಲು ಎಳೆದುಕೊಂಡು ತಾವೇ ಮಹಡಿಯಿಂದ ಇಳಿದು ಬಂದು ಆ ಬಡ ಮುಸಲ್ಮಾನನ ಬಳಿ ಹೋಗಿ ವಿಚಾರಿಸಿದರಂತೆ. ಅವನ ಮನೆಯಲ್ಲಿ ಯಾರದೋ ಕಾಯಿಲೆ. ಡಾಕ್ಟರು ತಾವೇ ಒಂದು ಕೈಯಲ್ಲಿ ರಾಂಧ್ರವನ್ನು, ಇನ್ನೊಂದರಲ್ಲಿ ಔಷಧದ ಚೀಲವನ್ನು ಹಿಡಿದು ಅವನ ಹಿಂದೆ ಹೋದರು. ಚಿಕಿತ್ಸೆ ಮಾಡಿದ್ದಲ್ಲದೆ ರೋಗಿಯ ಆರೈಕೆಗೆಂದು 10 ರೂಪಾಯಿಯನ್ನೂ ಆತನ ಕೈಗೆ ಕೊಟ್ಟು ಹಿಂತಿರುಗಿದರು. ಇಂಥ ಸಂದರ್ಭಗಳು ಎಷ್ಟೋ ನಡೆದಿವೆ. ಹಿಟ್ಲರ್ ಕಟ್. ಒಂದು ದಿನ ಬೆಳಗ್ಗೆ ನಾನು ವಾಕಿಂಗ್ ಹೋಗುತ್ತಿದ್ದೆ. ಆರ್ಮುಗಂ ಮೊದಲಿಯಾರರು ಎದುರುಗಡೆಯಿಂದ ಬರುತ್ತಿದ್ದರು. ನನ್ನನ್ನು ನೋಡಿ ಹೇಳಿದರು, ನೀನಾದರೂ ಹೇಳಪ್ಪ, ರಾಮರಾಯನಿಗೆ ಮೂಗು ಒರೆಸಿಕೊಳ್ಳಬೇಕೆಂದು. ಅದೇನು ಹಾಗೆ ಹೇಳುತ್ತೀರಿ? ಆ ರಾಮರಾಯನು ಇದ್ದಾನಲ್ಲಪ್ಪ, ಅವನು ನನ್ನ ವಯಸ್ಸಿನವನು, ಈಗ ಎದುರಿಗೆ ಸಿಕ್ಕಿದ್ದ. ನಾನು, ಏನಯ್ಯ ಮಕ್ಕಳ ಹಾಗೆ ಗೊಣ್ಣೆ ಸುರಿಸಿಕೊಳ್ಳುತ್ತಿದ್ದೀಯಲ್ಲ ಎಂದೆ. ಆತ, ಅದೆಲ್ಲಿ ಡಾಕ್ಟರೇ ಎಂದು ತನ್ನ ಕರವಸ್ತ್ರವನ್ನು ತೆಗೆದು ತುಟಿಯ ಮೇಲೆಲ್ಲ ಒರೆಸಿಕೊಂಡ. ನಾನು, ಇನ್ನೂ ಹೋಗಲಿಲ್ಲಪ್ಪ, ಅಲ್ಲೇ ಮೆತ್ತಿಕೊಂಡಿದೆ ಎಂದೆ. ಆತ ಮತ್ತೆ ಒರೆಸಿಕೊಂಡು ಬೆಟ್ಟಿಟ್ಟು ನೋಡಿಕೊಂಡ. ಅಲ್ಲೇ ನೋಡು, ಬೆಳ್ಳಗಿದೆ ಎಂದೆ. ಆತ ಮುಟ್ಟಿ ನೋಡಿಕೊಂಡು, ಅದು ಸಿಂಬಳ ಅಲ್ಲ ಡಾಕ್ಟ್ರೇ, ಮೀಸೆ ಬೆಳ್ಳಗಾಗಿದೆ ಎಂದ. ಕರಿಯ ಕೂದಲು ಒಂದೂ ಇಲ್ಲವಲ್ಲ ಎಂದೆ. ಆತ ಮೂಗಿನ ಕೆಳಗಿನ ಜರದಾರಿಯ 2 ಪಕ್ಕದ ಮೀಸೆಗಳನ್ನೂ ಕ್ಷೌರ ಮಾಡಿದ್ದೇನೆ. ಇದು ಹಿಟ್ಲರ್ ಫ್ಯಾಷನ್ ಎಂದ. ನಾನು, ನಿನಗೇನಯ್ಯ ಬಂತು ಈ ವಯಸ್ಸಿನಲ್ಲಿ ಹಿಟ್ಲರ್ ಫ್ಯಾಷನ್ನಂತೆ? ಮೂಗಿನ ಕೆಳಗೆ ಮಧ್ಯದಲ್ಲಿ ಒಂದು ಬಿಳಿಯ ಉಂಡೆ ತಗುಲಿಕೊಂಡಿದ್ದರೆ ಅದನ್ನು ಏನನ್ನಬೇಕು? ಆಟದ ಖಯಾಲಿ. ಆರ್ಮುಗಂ ಮೊದಲಿಯಾರರಿಗೆ ಮೆಡಿಕಲ್ ಇಲಾಖೆಯಲ್ಲಿ ಕೆಲಸವಾದ ಮೇಲೆ ಮೊದಲನೆಯ ತಿಂಗಳ ಸಂಬಳ ಬಂದ ದಿವಸ ಅವರು ಒಂದು ಗಾಡಿಯಲ್ಲಿ ಕ್ರಿಕೆಟ್ ಆಟದ ಬ್ಯಾಟುಗಳು, ದಾಂಡು, ಚೆಂಡುಗಳು, ವಿಕೆಟ್ಟುಗಳು, ಗಡಿಕೋಲುಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಲೆಗ್ಗಿಂಗ್ಸ್, ಮೊಣಕಾಲು ಮುಂಗಾಲುಗಳ ತೊಗಲು ಚೀಲಗಳು, ಇದನ್ನು ಭರ್ತಿ ಮಾಡಿಕೊಂಡು ಮನೆಗೆ ಬಂದರಂತೆ. ಅವರ ತಂದೆ ಕೇಳಿದರು, ಇದೇನೆಯ ಅವಾಂತರ? ಅದು ತಮಗೂ ತಮ್ಮ ತಮ್ಮಂದಿರಿಗೂ ಸೋದರಳಿಯಂದಿರಿಗೂ ಆಟದ ಸಾಮಾನು ಎಂದಿದ್ದರಂತೆ. ಕ್ರಿಕೆಟ್ ಮೊದಲಾದ ಆಟದ ಖಯಾಲಿ ಆ ಮನೆಯಲ್ಲಿ ಎಲ್ಲರಿಗೂ ಉಂಟಾದದ್ದು. ಡಾಕ್ಟರ್ ರಾಬಿನ್ಸನ್. ಆರ್ಮುಗಂ ಮೊದಲಿಯಾರರ ವೈದ್ಯಶಾಸ್ತ್ರ ಪ್ರವೀಣತೆಯನ್ನು ಕುರಿತು ಮಾತನಾಡುವ ಅಧಿಕಾರ ನನಗೆ ಸುತರಾಂ ಇಲ್ಲ. ಆದರೆ ನಾನು ಕೇಳಿರುವ ಒಂದು ಸಂಗತಿಯನ್ನು ಹೇಳಬಹುದು. ಶ್ರೀಮನ್ ಮಹಾರಾಜರಿಗೆ ಒಂದು ಸಾರಿ ಹೊಟ್ಟೆನೋವು ಬರುತ್ತಿತ್ತು. ಆಗ ಡಾಕ್ಟರ್ ರಾಬಿನ್ಸನ್ ಎಂಬಾತ ಪ್ರಸಿದ್ಧನಾಗಿದ್ದ. ಮೈಸೂರಿನಲ್ಲಿ ಕೃಷ್ಣರಾಜೇಂದ್ರ ಆಸ್ಪತ್ರೆಯ ಮುಖ್ಯ ಅಧಿಕಾರಿಯಾಗಿಯೂ ಮೆಡಿಕಲ್ ಕಾಲೇಜಿನ ಮುಖ್ಯಾಧ್ಯಾಪಕನಾಗಿಯೂ ಇದ್ದ. ಆತ ಅಮೇರಿಕದವನೆಂದು ತೋರುತ್ತದೆ. ಮಹಾರಾಜರ ದೇಹಸ್ಥಿತಿಯನ್ನು ಪರೀಕ್ಷೆ ಮಾಡಿ ಆತ ಒಂದು ಶಸ್ತ್ರಚಿಕಿತ್ಸೆ ಆಪರೇಷನ್ ನಡೆಯುವುದು ತುರ್ತು ಅವಶ್ಯ ಎಂದು ಅಭಿಪ್ರಾಯ ಕೊಟ್ಟ. ಈ ಸಲಹೆ ಸ್ವಲ್ಪ ಕಠಿಣವಾದದ್ದು, ಅಪಾಯಕ್ಕೆ ಅವಕಾಶವಿರುವಂಥದ್ದು. ಆದದ್ದರಿಂದ ಇದಕ್ಕೆ ಒಪ್ಪುವುದಕ್ಕೆ ಮುಂಚೆ ಬೇರೆ ಏನಾದರೂ ಉಪಾಯವಿದ್ದೀತೇನೋ
ಎಂದು ನೋಡಬೇಕೆಂದು ಅರಮನೆಯಲ್ಲಿ ಕೆಲವರಿಗೆ ಅನಿಸಿತು. ಈ ಜನದ ಯೋಚನೆಯಂತೆ ಹಳೆಯ ವೈದ್ಯ ಆರ್ಮುಗಂ ಮೊದಲಿಯಾರರಿಗೆ ಕರೆ ಹೋಯಿತು. ಮೊದಲಿಯಾರರು ಅರಮನೆಗೆ ಬಂದರು. ತಮ್ಮ ಕೈಯಿಂದ ಮಹಾರಾಜರ ಹೊಟ್ಟೆಯ ಮೇಲೆ ಸವರುತ್ತಾ ಆ ಬಳಿ ಇದ್ದವರನ್ನು ಕುರಿತು ಕೊಂಚ ಹರಳೆಣ್ಣೆ ತರಿಸುವಂತೆ ಹೇಳಿದರು. ಎಣ್ಣೆ ಬಂದ ಮೇಲೆ ಅದನ್ನು ತಾವೇ ಕೈಯಿಂದ ಎತ್ತಿ ಮಹಾರಾಜರಿಗೆ ಕುಡಿಸಿದರು. ಆಮೇಲೆ ಮಹಾರಾಜರನ್ನು ಕುರಿತು, ನಾನು ಇಲ್ಲಿಯೇ ಪಕ್ಕದ ಕೋಣೆಯಲ್ಲಿ ಇರುತ್ತೇನೆ, ಕೊಂಚ ಹೊತ್ತು ನೋಡೋಣ ಎಂದು ನಗುತ್ತಾ ಪಕ್ಕದ ಕೋಣೆಗೆ ಬಂದು ಅರ್ಧ ಮುಕ್ಕಾಲು ಗಂಟೆಯ ಹೊತ್ತು ಅರಮನೆಯ ಅಧಿಕಾರಿಗಳೊಡನೆ ಲೋಕಾಭಿರಾಮವಾಗಿ ಮಾತನಾಡುತ್ತಿದ್ದರು. ಪ್ರಭುಗಳವರ ಸವಾರಿ ಒಂದೆರಡು ಸಾರಿ ಬಚ್ಚಲು ಮನೆಗೆ ಚಿತ್ತೈಸಿತ್ತು. ಹೊಟ್ಟೆ ನೋವು ಇಳಿದು ಹೋಗಿತ್ತು. ಮೊದಲಿಯಾರರು ಹೇಳಿದರು, ಇದಕ್ಕೆಲ್ಲ ಚಾಕು ಹಾಕುತ್ತಾರೆಯೇ ಎಲ್ಲಾದರೂ? ಏನಿರುತ್ತದೆ ನಮ್ಮ ಹೊಟ್ಟೆಯಲ್ಲಿ? ಹಂದಿಯೇ, ಕಾಡೆಮೆಯೇ? ಅಮೆರಿಕದವರು ಏನು ಬೇಕಾದರೂ ಮಾಡಿಕೊಳ್ಳಲಿ. ಆಹಾರ ಭೈಷಜ್ಯ. ಒಂದು ಸಾರಿ ಶ್ರೀಮಾನ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯರಿಗೆ ಆರೋಗ್ಯ ತಪ್ಪಿತ್ತು. ತುಂಬ ನಿಶ್ಶಕ್ತಿಯಾಗಿತ್ತು. ಅವರ ಮಾವಂದಿರು ಎ ಕೃಷ್ಣಸ್ವಾಮಿ ಅಯ್ಯಂಗಾರ್ಯರು ಸಬ್ ಜಡ್ಜಿ ಲಕ್ಷ್ಮೀನಾರಾಯಣಯ್ಯನವರ ಸ್ನೇಹಿತರು. ಲಕ್ಷ್ಮೀನಾರಾಯಣಯ್ಯನವರಲ್ಲಿ ಬಂದು ಸಂದರ್ಭ ತಿಳಿದು ಆರ್ಮುಗಂ ಮೊದಲಿಯಾರರನ್ನು ವೆಂಕಟೇಶ ಅಯ್ಯಂಗಾರ್ಯರ ಮನೆಗೆ ಕರೆದುಕೊಂಡು ಹೋಗಬೇಕೆಂದು ಕೋರಿದರು. ಆ ಸಂಜೆ ಮೊದಲಿಯಾರರು ಮಾಮೂಲಿನಂತೆ ಲಕ್ಷ್ಮೀನಾರಾಯಣಯ್ಯನವರ ಮನೆಗೆ ಬಂದಾಗ ಅವರಿಬ್ಬರೂ ಕಲೆತು ವೆಂಕಟೇಶ ಅಯ್ಯಂಗಾರ್ಯರ ಮನೆಗೆ ಹೋದರು. ವೆಂಕಟೇಶ ಅಯ್ಯಂಗಾರ್ಯರು ಹಾಸಿಗೆಯ ಮೇಲೆ ಮಲಗಿದ್ದರು. ತುಂಬ ಆಯಾಸವಾದಂತಿತ್ತು. ಆರ್ಮುಗಂ ಮೊದಲಿಯಾರರು ಕೋಣೆಯಲ್ಲಿ ಕಾಲಿಟ್ಟ ಕೂಡಲೇ ರೋಗಿಯನ್ನು ನೋಡಿ ನಕ್ಕರು. ಏನಾಗಿದೆಯಯ್ಯ ನಿನಗೆ ಎಂದು ಕೇಳಿ ಮುಖವನ್ನು ಅಲ್ಲಿದ್ದ ಜನರ ಕಡೆಗೆ ತಿರುಗಿಸಿ, ಅನ್ನ ಇದೆಯೇ ಎಂದರು. ವೆಂಕಟೇಶ ಅಯ್ಯಂಗಾರ್ಯರ ತಾಯಿ ತಿರುಮಲಮ್ಮನವರು, ಮಧ್ಯಾಹ್ನ ಮಾಡಿದ್ದಿದೆ, ಅಗುಳು ಬಿರುಸಾಗಿರಬಹುದು ಎಂದರು. ಆರ್ಮುಗಂ ಮೊದಲಿಯಾರರು, ಅದೇ ಬೇಕಾದದ್ದು, ಜೊತೆಗೆ ಕೊಂಚ ಮಜ್ಜಿಗೆಯನ್ನು ತನ್ನಿ ಎಂದರು. ತಾಯಿಯವರು ಒಂದು ಬಟ್ಟಲಿನಲ್ಲಿ ಅನ್ನವನ್ನು ಮಜ್ಜಿಗೆಯಲ್ಲಿ ಚೆನ್ನಾಗಿ ಕಿವಿಚಿ ತಂದರು. ಡಾಕ್ಟರರು ಒಂದು ಸಣ್ಣ ತುತ್ತು ಮಾಡಿ ಆತನ ಬಾಯಲ್ಲಿಡಿ ಎಂದರು. ಆಕೆ ನಿನ್ನೆ ಜ್ವರ ಇತ್ತು ಎನ್ನುತ್ತಾ ತಡ ಮಾಡಿದರು. ಡಾಕ್ಟರು, ಜ್ವರಕ್ಕೆ ನಾನಿದ್ದೇನಲ್ಲ, ಮೊದಲು ಹೊಟ್ಟೆಗೆ ಅನ್ನ ಸೇರಲಿ, ನೀವು ತಿನ್ನಿಸುತ್ತೀರಾ ನಾನು ತಿನ್ನಿಸಲೆ? ನಾನು ಮೊದಲಿಯಾರಿ, ನೀವು ಬ್ರಾಹ್ಮಣರು. ಆಕೆ 2 ಸಣ್ಣ ತುತ್ತು ತಿನ್ನಿಸಿದರು. ನೀರು ಕುಡಿಸಿರಿ ಎಂದರು ಡಾಕ್ಟರು. ಈಗ ಇದೇ ಔಷಧ, ರಾತ್ರಿ 8 ಗಂಟೆಗೆ ಹಾಗೆಯೇ 2-3 ತುತ್ತು ಅನ್ನ ತಿನ್ನಿಸಿರಿ. ಹಾಗೆಯೇ ಮಾರನೆಯ ದಿನವೂ ಚಿಕಿತ್ಸೆ ನಡೆಯಿತು. ವೆಂಕಟೇಶ ಅಯ್ಯಂಗಾರ್ಯರು ಜಗಜಟ್ಟಿಯಾಗಿ ನಿಂತರು. ಆರ್ಮುಗಂ ಮೊದಲಿಯಾರರು, ತಿನ್ನಯ್ಯ, ಹೊಟ್ಟೆಗೆ ತಿನ್ನಯ್ಯ ಎಂದು ಉಪದೇಶ ಮಾಡಿದರು. ಸ್ನೇಹಶೀಲತೆ. ಸ್ನೇಹವೆಂದರೆ ಆರ್ಮುಗಂ ಮೊದಲಿಯಾರರದು ಸ್ನೇಹ. ಎಚ್ ವಿ ನಂಜುಂಡಯ್ಯನವರು ಬದುಕಿರುವವರೆಗೂ ಅವರ ಮನೆಗೆ ದಿನಕ್ಕೊಂದು ಸಾರಿಯಾದರೂ ಹೋಗಬೇಕು. ಅವರ ತಮ್ಮ ಕೃಷ್ಣಯ್ಯನವರ ಮನೆಗೆ ಹೋಗಬೇಕು. ಲಕ್ಷ್ಮೀನಾರಾಯಣಯ್ಯನವರ ಮನೆಗೆ, ಸಿ ಬಿ ಶೇಷಗಿರಿರಾಯರ ಮನೆಗೂ ಹೋಗಬೇಕು. ಇದು ಅವರ ನಿತ್ಯವಿಧಿಯಲ್ಲಿ ಒಂದು ಅಂಶ. ಎಚ್ ವಿ ನಂಜುಂಡಯ್ಯನವರು ತೀರಿಕೊಂಡ ಮೇಲೂ ಆರ್ಮುಗಂ ಮೊದಲಿಯಾರರು ಅವರ ಮನೆಗೆ ಹೋಗುತ್ತಿದ್ದದ್ದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಹೋಗುವುದು, ಮನೆಯ ಯಜಮಾನನಿದ್ದರೆ ಆತನೊಡನೆ ಒಂದು ಘಳಿಗೆ ಮಾತು, ಆತ ಇಲ್ಲದಿದ್ದರೆ ಯಾರನ್ನಾದರೂ ಹೆಂಗಸರನ್ನೋ ಹುಡುಗರನ್ನೋ ವಿಚಾರಿಸಿ ಕ್ಷೇಮ ಸಮಾಚಾರ ತಿಳಿದುಕೊಳ್ಳುವುದು. ಜೀರ್ಣೋಪಾಯ. ನಾನು ಇನ್ನೊಂದು ಕಥೆ ಕೇಳಿದ್ದೆ. ಆರ್ಮುಗಂ ಮೊದಲಿಯಾರರು ಮೈಸೂರಿನಲ್ಲಿದ್ದಾಗ ಪ್ರತಿ ಭಾನುವಾರವೂ ಅವರ ಮನೆಯಲ್ಲಿ ಒಂದು ಸ್ನೇಹಿತರ ಕೂಟ. ಬೆಳಗ್ಗೆ 8 ಗಂಟೆಗೆ ದೋಸೆ ಮೊದಲಾದ ತಿಂಡಿಗಳು, ಕಾಫಿ ಇದನ್ನೆಲ್ಲ ಬಲವಂತ ಮಾಡಿ ಹೊಟ್ಟೆ ಬಿರಿಯ ತಿನ್ನುವಂತೆ ಮಾಡುವರು. ಅದಾದ ಮೇಲೆ ಆ 5-6 ಮಂದಿಯೂ 2 ವಿಕ್ಟೋರಿಯಾ ಗಾಡಿಗಳಲ್ಲಿ ಕುಳಿತು ಬೆಟ್ಟದ ಕಡೆ ಹೊರಡುವರು. ಎಲ್ಲರೂ ಗಾಡಿಯಿಂದ ಇಳಿದಾಗ ಅವರು ಇಲ್ಲಲ್ಲಿ ತಿರುಗಾಡುತ್ತಿದ್ದಾಗ ಆರ್ಮುಗಂ ಮೊದಲಿಯಾರರು ಗಾಡಿಯ ಕೋಚ್ಮನ್ಗಳನ್ನು ಬಳಿಗೆ ಕರೆದು ಅವರು ಗಾಡಿಗಳನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗುವಂತೆ ಮೆಲುದನಿಯಲ್ಲಿ ಹೇಳಿ ಅವರನ್ನು ಸಾಗಹಾಕಿ ತಾವೂ ಇತರ ಮಿತ್ರರೊಡನೆ ತಿರುಗಾಡಿಕೊಂಡು ಒಂದು 10 ನಿಮಿಷ ಹೊರಟುತ್ತಿರುವರು. ಬಳಿಕ ವಾಪಸ್ ಹೊರಡುವ ಹೊತ್ತು ಬಂದಾಗ
ಗಾಡಿಗಳೇ ಇಲ್ಲ. ಎಲ್ಲರೂ ಪೇಚಾಡುವರು. ಮೊದಲಿಯಾರರು, ಏನಯ್ಯ ಅಷ್ಟು ತಿಂಡಿ ತಿಂದಿದ್ದೀರಿ, ಕೊಂಚ ದೂರ ನಡೆಯಬೇಕು ಎಂದರೆ ಅಳುತ್ತೀರಲ್ಲ, ಗಾಡಿ ಇಲ್ಲೇ ಹತ್ತಿರದಲ್ಲೇ ಇರುವಂತೆ ಹೇಳಿದ್ದೇನೆ. ಆ ಜಾಗಕ್ಕೆ ಹೋಗುವ ವೇಳೆಗೆ ಗಾಡಿ ಇನ್ನೂ ಮುಂದೆ ಹೋಗಿರುವುದು. ಹೀಗೆ ಬಲಾತ್ಕಾರವಾಗಿ ನಡೆಸಿ ತಿಂದದ್ದನ್ನು ಜೀರ್ಣವಾಗಿಸುವರು. ಇದು ಅವರ ಉಪಾಯ. ಆರ್ಮುಗಂ ಮೊದಲಿಯಾರರದು ದೊಡ್ಡ ಸಂಸಾರ. ಅಣ್ಣ ತಮ್ಮಂದಿರು, ಮಕ್ಕಳು, ಸೋದರಳಿಯಂದಿರು, ಇತರ ಬಂಧುಗಳು ಮನೆಯ ತುಂಬ ಇದ್ದರು. ಚಿಕ್ಕವರಿಗೆಲ್ಲ ವಿದ್ಯಾಭ್ಯಾಸ ಮಾಡಿಸಿದರು. ಅಂಥವರಲ್ಲಿ ಒಬ್ಬರು ಹೈಕೋರ್ಟ್ ಜಡ್ಜಿಯಾಗಿಯೂ ಮೈಸೂರು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರಾಗಿಯೂ ಇದ್ದ ಟಿ ಸಿಂಗಾರವೇಲು ಮೊದಲಿಯಾರರು. ಆರ್ಮುಗಂ ಮೊದಲಿಯಾರರು ಮೃತರಾದ ದಿವಸ ಬೆಂಗಳೂರಿನಲ್ಲಿ ಶಾಸನ ಸಭೆ ನಡೆಯುತ್ತಿತ್ತು. ವರ್ತಮಾನ ಬಂದ ಮೇಲೆ ಮಿರ್ಜಾ ಸಾಹೇಬರು ಸಭೆಯನ್ನು ಬರ್ಖಾಸ್ತು ಮಾಡಿದರು. ಅಲ್ಲಿಂದ ಬಹುಮಂದಿ ಮೊದಲಿಯಾರರ ಕಳೆಬರಕ್ಕೆ ಗೌರವ ಸಲ್ಲಿಸಲು ಬಂದರು. ಅವರಲ್ಲಿ ಮಿರ್ಜಾರವರೇ ಮೊದಲನೆಯವರು. ಆರ್ಮುಗಂ ಮೊದಲಿಯಾರರ ಮನೆಯಿಂದ ರುದ್ರಭೂಮಿಗೆ ಒಂದು ಬಹುದೊಡ್ಡ ಗುಂಪು ಶಿಬಿಕೆಯೊಡನೆ ನಡೆದು ಹೋಗಿ ತಮ್ಮ ಅಂತ್ಯಾಂಜಲಿಯನ್ನು ಸಲ್ಲಿಸಿತು. ಆರ್ಮುಗಂ ಮೊದಲಿಯಾರರು ಪುಣ್ಯಶಾಲಿ. ಅಂತರಂಗದಲ್ಲಿ ಶಿವನನ್ನೂ ಬಹಿರಂಗದಲ್ಲಿ ಲೋಕಪ್ರೀತಿಯನ್ನೂ ಇರಿಸಿಕೊಂಡು ಕೃತಕೃತ್ಯರಾದರು. ತಿರುವೇಂಗಡಂ ಮೊದಲಿಯಾರರು. ತಿರುವೇಂಗಡಂ ಮೊದಲಿಯಾರರು ಆರ್ಮುಗಂ ಮೊದಲಿಯಾರರ ತಮ್ಮಂದಿರು. ಇವರು ಜಗತ್ತಿಗೆಲ್ಲ ಸ್ನೇಹಿತರು. ಶತ್ರುವೇ ಇಲ್ಲದ ಮನುಷ್ಯರು ಆತ. ನನಗೆ ತಿರುವೇಂಗಡಂ ಅವರಲ್ಲಿ ತುಂಬ ಬಳಕೆ. ತಿರುವೇಂಗಡಂ, ನರಸಿಂಹಮೂರ್ತಿ, MG ವರದಾಚಾರ್, K ಭೀಮರಾವ್, ನಾವೆಲ್ಲ ಚಾಮರಾಜಪೇಟೆಯಲ್ಲಿ ವಾಸವಾಗಿದ್ದವರು. ಒಂದು ಸಾರಿಯಾದರೂ ನಾವೆಲ್ಲ ಒಟ್ಟಿಗೆ ಸೇರದಿದ್ದ ದಿನವಿಲ್ಲ. ಈ ನಮ್ಮ ಗುಂಪಿನಲ್ಲಿ ಬಹುಜನಕ್ಕೆ ಪ್ರಿಯರಾದವರು ತಿರುವೇಂಗಡಂ. ಅವರ ಉದ್ಯೋಗ ಅಠಾರ ಕಚೇರಿಯಲ್ಲಿ. ಅವರು ಹಾಸ್ಯ ರಸಿಕರಾಗಿಯೂ ಉಪಕಾರಶೀಲರಾಗಿಯೂ ಇದ್ದದ್ದರಿಂದ ಅವರು ಎಲ್ಲರಿಗೂ ಪ್ರಿಯರು. ಹಾಗೆ ಅವರ ವ್ಯಾಪನೆ ಎಲ್ಲರದಕ್ಕಿಂತ ಹೆಚ್ಚು. ಹೀಗೆ ವ್ಯಾಪನೆ ಹೆಚ್ಚಾದದ್ದರಿಂದ ಅವರು ಅನುಭವಿಸಬೇಕಾಗಿದ್ದ ಜನಪೀಡೆಯೂ ಹೆಚ್ಚು. ನಾವೆಲ್ಲ ಬೆಳಗ್ಗೆ 7 ಗಂಟೆಗೆ ಎಲ್ಲೋ ಒಂದು ಕಡೆ ಕಲೆಯುತ್ತಿದ್ದೆವು. ಅಲ್ಲಿಗೆ ತಿರುವೇಂಗಡಂ ಬರುವರು. ಆಗ ಪ್ರಾರಂಭ ನಮ್ಮ ಜಿಜ್ಞಾಸೆ. ಯಾವ ರಸ್ತೆಯಲ್ಲಿ ಹೋಗುವುದು? ಎಲ್ಲಿ ಹೋದರೂ ತಿರುವೇಂಗಡಂ ಅವರನ್ನು ಕಿತ್ತು ತಿನ್ನಲು ಜನ ಬರುತ್ತಾರೆ. ಅಂಥವರು ಯಾರೂ ಇಲ್ಲದ ರಸ್ತೆಗಳಲ್ಲಿ ಹೋಗಬೇಕೆಂದು ನಮ್ಮ ಸಂಕಲ್ಪ. ಉದಾಹರಣೆಗೆ 4ನೆಯ ರಸ್ತೆಗೆ ಹೊರಟೆವು ಎಂದಿಟ್ಟುಕೊಳ್ಳಿ. ಮುಂದಿನ ಚೌಕದಲ್ಲಿ ಯಾರೋ ಸೆಕ್ರೆಟೇರಿಯೇಟಿನ ಅಧಿಕಾರಿ ಬರುತ್ತಿದ್ದಾರೆ. ಅವರನ್ನು ತಪ್ಪಿಸಿಕೊಳ್ಳಲು ನಾವು ಉತ್ತರದ ಕಡೆಗೆ ತಿರುಗುವುದು. ಮೇಲೆ ಹೇಳಿದ್ದ ಅಧಿಕಾರಿ ತಾವೂ ದಾರಿ ಬದಲಾಯಿಸಿ ನಮ್ಮ ಎದುರಿಗೆ ಬಂದು, ಏನಪ್ಪಾ, ನಿಮ್ಮನ್ನೇ ಹುಡುಕಿಕೊಂಡು ಬಂದರೆ ತಪ್ಪಿಸಿಕೊಂಡು ಹೋಗುತ್ತೀರಾ ಎನ್ನುವರು. ಹೀಗೆ ಜನರನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಎಷ್ಟೋ ಸಲ ಕನ್ಸರ್ವೆನ್ಸಿ ಗಲ್ಲಿಗಳಿಗೆ ನುಗ್ಗುತ್ತಿದ್ದೆವು. ಆದರೂ ಜನ ಅಲ್ಲೇ ಬಂದು ಅವರನ್ನು ಹಿಡಿಯುತ್ತಿದ್ದರು. ಶನಿ ಕಾಟ. ಹೀಗೆ ತಿರುವೇಂಗಡಂರವರನ್ನು ಜನ ಹುಡುಕಿಕೊಂಡು ಬರುತ್ತಿದ್ದದ್ದಕ್ಕೆ ಕಾರಣ ಆತನ ಮೃದು ಸ್ವಭಾವ ಮತ್ತು ಆತನಿಂದ ತಮ್ಮ ಮನಸ್ಸಿನಲ್ಲಿದ್ದ ಕೆಲಸ ನಡೆದೀತೆಂಬ ನಂಬಿಕೆ. ಮಗನಿಗೆ ವರ್ಗವಾಗಬೇಕು, ಅಳಿಯನಿಗೆ ಬಡ್ತಿ ದೊರೆಯಬೇಕು, ಮೊಮ್ಮಗನಿಗೆ ಕಾಲೇಜಿನಲ್ಲಿ ಸೀಟು ಸಿಗಬೇಕು, ಸೋದರಳಿಯನಿಗೆ ಸ್ಕಾಲರ್ಶಿಪ್ ಬೇಕು, ಇನ್ನೊಬ್ಬನಿಗೆ ಫ್ರೀಶಿಪ್ ಬೇಕು. ಇಂಥ ಬೇಡಿಕೆಗಳು ಇಲ್ಲದಿದ್ದವರೇ ಇಲ್ಲ. ಅದು ಕೈಗೂಡಬೇಕಾದರೆ ಎಲ್ಲಿಯೋ ಯಾರಿಗೋ ಶಿಫಾರಸು ಬೇಕು. ಆ ಶಿಫಾರಸನ್ನು ಸಂಪಾದಿಸಿಕೊಡಲು ತಿರುವೇಂಗಡಂ. ಈ ಜನಪ್ರಿಯತೆ ತಿರುವೇಂಗಡಂರವರ ಪಾಲಿಗೆ ಶನಿಕಾಟವಾಗಿತ್ತು. ಹಾಸ್ಯಶೀಲತೆ. ತಿರುವೇಂಗಡಂರವರದು ಹಾಸ್ಯ ಸ್ವಭಾವ. ಆತ ಒಬ್ಬೊಬ್ಬರಿಗೂ ಒಂದೊಂದು ಅಡ್ಡ ಹೆಸರಿಡುತ್ತಿದ್ದ. VS ಎಂದರೆ ವೆರಿ ಸ್ಟೌಟ್, PK ಪುರುಕಲು ಕಡ್ಡಿ, BR ಬೊಗಳೆ ರಗಳೆ, ಹೀಗೆ. ಆದರೆ ಈ ಅಡ್ಡ ಹೆಸರು ಆಯಾ ಮನುಷ್ಯನ ಗುಣಕ್ಕೆ ಒಪ್ಪುವುದಾಗಿತ್ತು. ಮನುಷ್ಯನನ್ನು ಮೊದಲನೆಯ ಸಲ ಕಂಡ 1-2 ನಿಮಿಷಗಳೊಳಗಾಗಿ ಹೆಸರು ತಯಾರಾಗುತ್ತಿತ್ತು. ತಾವು ನಗುತ್ತಿರಲಿಲ್ಲ. ಇತರರು ನಗುತ್ತಿದ್ದರೆ
ಯಾಕಯ್ಯ ನಗುತ್ತೀರಿ ಎನ್ನುವರು. ದಸರಾ ಪ್ರಯಾಣ. ಒಂದು ಸಾರಿ ಮೈಸೂರು ಪಟ್ಟಣದಲ್ಲಿ ದಸರಾ ಸಂದರ್ಭದಲ್ಲಿ ಜನಸಂದಣಿ ಬಹು ಹೆಚ್ಚಾಗಿತ್ತು. ಅನೇಕ ಮಂದಿ ಪಿಂಚನ್ದಾರರು, ಅರಮನೆಯ ಅತಿಥಿಗಳಾಗಿ ಬಂದಿದ್ದವರು ಆ ಸಂದಣಿಯಲ್ಲಿ ಇದ್ದರು. ಅವರಿಗೆ ವಾಪಸ್ ಪ್ರಯಾಣಕ್ಕೆ ಟಿಕೆಟ್ ಸಿಕ್ಕುವುದು ಬಹು ಕಷ್ಟವಾಗಿತ್ತು. ರೈಲ್ವೆ ಸ್ಟೇಷನ್ನಲ್ಲಿ ನೂಕುನುಗ್ಗಲು. ಮೈಸೂರಿನಿಂದ ರಾತ್ರಿ ರೈಲು ಹೊರಡುವ ಹೊತ್ತಿಗೆ ಸರಿಯಾಗಿ ಒಬ್ಬ ರಿಟೈರ್ಡ್ ಡೆಪ್ಯೂಟಿ ಕಮಿಷನರು ಅಲ್ಲಿಗೆ ಬಂದರು. ಅವರು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿದ್ದವರು. ತುಂಬ ಗಣ್ಯರಾದವರು, ವಯಸ್ಸಾದವರು. ಅವರು ತಿರುವೇಂಗಡಂ ಸಹಾಯ ಮಾಡಿಯಾರು ಎಂಬ ಭರವಸೆ ಇಟ್ಟುಕೊಂಡು ಬಂದಿದ್ದರು. ರೈಲು ಗಾಡಿ ಹೊರಡಲು 8-10 ನಿಮಿಷ ಮಾತ್ರ ಹೊತ್ತಿತ್ತು. ಅವರು ಬಂದು, ತಿರುವೇಂಗಡಂ ಮೊದಲಿಯಾರರೇ, ನನ್ನನ್ನು ಎಲ್ಲಿಯಾದರೂ ಸೇರಿಸಿಬಿಡಿಯಪ್ಪ, ನಾನು ರಿಸರ್ವ್ ಮಾಡಿಲ್ಲ, ಟಿಕೆಟ್ಟೂ ಕೊಂಡುಕೊಂಡಿಲ್ಲ, ನೀವು ಇಲ್ಲಿರುತ್ತೀರಿ, ಎಲ್ಲ ಸಹಾಯ ಮಾಡುತ್ತೀರಿ ಎಂಬ ಭರವಸೆಯಿಂದ ಬಂದಿದ್ದೇನೆ ಎಂದು ಅಂಗಲಾಚಿದರು. ತಿರುವೇಂಗಡಂ ಅವರು, ಪರವಾಗಿಲ್ಲ ರಾಯರೇ ಎಂದು ಹೇಳುತ್ತಾ ತಾವು ತಮ್ಮ ಸ್ವಂತಕ್ಕಾಗಿ ರಿಸರ್ವ್ ಮಾಡಿಸಿಟ್ಟಿದ್ದ ಕಂಪಾರ್ಟ್ಮೆಂಟಿನೊಳಕ್ಕೆ ರಾಯರನ್ನು ಕರೆದುಕೊಂಡು ಹೋಗಿ ಅದರಲ್ಲಿ ತಮಗಾಗಿ ಗೊತ್ತು ಮಾಡಿಕೊಂಡಿದ್ದ ಕೆಳ ಹಾಸಿಗೆಯ ಮೇಲೆ, ಲೋವರ್ ಬರ್ತ್, ರಾಯರು ತಮ್ಮ ಹಾಸಿಗೆ ಹಾಸಿಕೊಂಡು ಮಲಗಬಹುದೆಂದು ಹೇಳಿದ್ದಲ್ಲದೆ, ಮುಸುಕು ಹಾಕಿಕೊಂಡು ನಿದ್ದೆ ಮಾಡಿಬಿಡಿ, ಆಗ ಯಾರೂ ನಿಮ್ಮನ್ನು ಎಬ್ಬಿಸುವುದಿಲ್ಲ ಎಂದು ಎಚ್ಚರಿಕೆ ಕೊಟ್ಟರು. ಈಗ ಆ ರೈಲ್ವೆ ಕಂಪಾರ್ಟ್ಮೆಂಟಿನ ವ್ಯವಸ್ಥೆಯನ್ನು ನಾವು ಮನಸ್ಸಿಗೆ ತಂದುಕೊಳ್ಳಬೇಕು. ಅದು ದೊಡ್ಡ ಗಾಡಿ. ಗಾಡಿಯ ದಕ್ಷಿಣದ ಕಡೆಯಲ್ಲಿ ಇದ್ದದ್ದು ತಿರುವೇಂಗಡಂ ಅವರ ಕಂಪಾರ್ಟ್ಮೆಂಟು, ಸೆಕೆಂಡ್ ಕ್ಲಾಸಿನದು. ಗಾಡಿಯ ಮಿಕ್ಕ ಭಾಗ 3ನೇ ತರಗತಿಯದು. 2ನೆಯ ತರಗತಿಗೂ 3ನೆಯ ತರಗತಿಗೂ ನಡುವೆ ಒಂದು ಮರದ ಕಟಕಟೆ ಇತ್ತು. 3ನೆಯ ತರಗತಿಯ ಭಾಗಕ್ಕೆ 2ನೆಯ ತರಗತಿಯ ಪ್ರಯಾಣಿಕರು ಕಾಣುವಂತಿತ್ತು. ತಿರುವೇಂಗಡಂ ಅವರು ತಮ್ಮ 2ನೇ ತರಗತಿಯ ಜಾಗವನ್ನು ರಾಯರಿಗೆ ಬಿಟ್ಟುಕೊಟ್ಟು 3ನೇ ತರಗತಿಯ ಭಾಗದಲ್ಲಿ ತಮ್ಮ ಸ್ನೇಹಿತರೊಡನೆ ವಿನೋದವಾಗಿ ಮಾತನಾಡಿಕೊಂಡು ಕುಳಿತಿದ್ದರು. ರಾಯರು ಕಣ್ಣು ಮುಚ್ಚಿದ 2-3 ನಿಮಿಷಗಳೊಳಗಾಗಿ ತಿರುವೇಂಗಡಂ ಮೊದಲಿಯಾರರ ಇನ್ನೊಬ್ಬ ಸ್ನೇಹಿತರು ಅದೇ ಕಂಪಾರ್ಟ್ಮೆಂಟಿಗೆ ಬಂದರು. ಅವರನ್ನು ಅಯ್ಯಂಗಾರರೆಂದು ಕರೆಯೋಣ. ಈ ಆಸಾಮಿ ಆಳೂ ಕೈಯುದ್ದ, ಎತ್ತರ, ಅದಕ್ಕೆ ತಕ್ಕ ದಪ್ಪ, ವಯಸ್ಸು 35ರಿಂದ 40. ಅಯ್ಯಂಗಾರ್ಯರ ಅಡಾವುಡಿ. ತಿರುವೇಂಗಡಂ ಮೊದಲಿಯಾರರ ಗಾಡಿಯಲ್ಲಿ ಕೆಳಗೆರಡು ಮೇಲೆರಡು ಒಟ್ಟು 4 ಬರ್ತುಗಳು. ಅದರಲ್ಲಿ ಕೆಳಗಿನ 2 ತಿರುವೇಂಗಡಂ ಹೆಸರಿಗೂ ಅಯ್ಯಂಗಾರ್ಯರ ಹೆಸರಿಗೂ ರಿಸರ್ವ್ ಮಾಡಿತ್ತು. ಮೇಲಿನ ಬರ್ತುಗಳನ್ನು ಸ್ನೇಹಿತರ ಹೆಸರಿನಲ್ಲಿ ರಿಸರ್ವ್ ಮಾಡಿಸಿದ್ದರು. ಆದರೆ ಆ ಇಬ್ಬರು ರೈಲು ಹೊರಡುವ ಹೊತ್ತಿಗೆ ಬಂದಿರಲಿಲ್ಲ. ತಿರುವೇಂಗಡಂ ಅವರು ತಮ್ಮ ಬರ್ತನ್ನು ರಾಯರಿಗೆ ಕೊಟ್ಟಿದ್ದರಿಂದ ತಾವು ಮೇಲಿನ ಬರ್ತನ್ನು ಉಪಯೋಗಿಸಿಕೊಳ್ಳಬೇಕು ಎಂದಿದ್ದರು. ನಮ್ಮ ಅಯ್ಯಂಗಾರ್ಯರು ಕೊಂಚ ಅಡಾವುಡಿ ಸ್ವಭಾವದವರು. ರಭಸ, ಕೂಗಾಟ ಹೆಚ್ಚು. ಮನಸ್ಸು ತುಂಬ ಒಳ್ಳೆಯದು. ಸ್ನೇಹತತ್ಪರರು, ಕರುಣಾಳುಗಳು ಮತ್ತು ಮರ್ಯಾದೆವಂತರು. ಇದರ ಜೊತೆಗೇ ಕೊಂಚ ಹುಡುಗಾಟಿಕೆಯಲ್ಲಿ ಹೆಸರಾದವರು. ಅವರು ಕಂಪಾರ್ಟ್ಮೆಂಟ್ನೊಳಕ್ಕೆ ಬಂದು ತಮ್ಮ ಬರ್ತಿನ ಮೇಲೆ ಕುಳಿತು ಕೋಟು ಶರಾಯಿಗಳನ್ನು ಬಿಚ್ಚಿದರು. ಅವರು ಕ್ರಿಕೆಟ್ ಆಟದಲ್ಲಿ ನಿಸ್ಸೀಮರು. ಆ ಆಟದ ಬ್ಯಾಟು, ಲೆಗ್ಗಿಂಗ್ಸ್ ಮೊದಲಾದ ಸಾಮಾನುಗಳನ್ನು ಕಿತ್ತು ಕಂಪಾರ್ಟ್ಮೆಂಟಿನಲ್ಲಿ ಟಪ್ಪೆಂದು ಬಿಸಾಡಿದರು. ಮನಸ್ಸು ಹಗುರವಾಯಿತು. ರೈಲು ಮೆಲ್ಲನೆ ಹೊರಟಿತು. ಆಗ ಅಯ್ಯಂಗಾರ್ಯರು ಸುತ್ತಮುತ್ತ ನೋಡಿಕೊಂಡರು. ಇನ್ನೊಬ್ಬರೇ ಕಂಪಾರ್ಟ್ಮೆಂಟ್ನಲ್ಲಿ ಇದ್ದದ್ದು. ಎದುರಿನ ಬರ್ತಿನ ಮೇಲೆ ಆ ಇನ್ನೊಬ್ಬರು ಮಲಗಿದ್ದಾರೆ. ಅವರು ಬಹುಶಃ ತಮ್ಮ ಸ್ನೇಹಿತ ತಿರುವೇಂಗಡಂ ಅವರೇ ಆಗಿರಬೇಕು ಎಂದು ತೀರ್ಮಾನ ಮಾಡಿ ಮಲಗಿದ್ದ ರಾಯರ ಮೇಲೆ ತಾವೂ ಮಲಗಿ ಕೈಗಳನ್ನು 2 ಕಡೆಗಳಿಂದ ದೂರಿಸಿ ತಬ್ಬಿಕೊಂಡು ತಮಿಳಿನಲ್ಲಿ ಅಪುಟಿಯೇಡಿ ಮುಂಡೆ, ಸಿಕ್ಕಿದೆಯೇನೇ ಮುಂಡೆ ಎಂದು ಅಟ್ಟಹಾಸ ಮಾಡಿದರು. ರಾಯರು ಗಾಬರಿ ಬಿದ್ದು, ಅಯ್ಯೋ ತಿರುವೇಂಗಡ ಮೊದಲಿಯಾರೇ ಎಂದು ಅರಚಿಕೊಂಡರು. ತಿರುವೇಂಗಡಂ ಪಕ್ಕದ ಕಂಪಾರ್ಟ್ಮೆಂಟಿನ ಕಟಕಟೆಯಿಂದ ಇದನ್ನೆಲ್ಲ ಮೊದಲಿನಿಂದ ಕಡೆಯವರೆಗೂ ನೋಡಿದರು. ಅಲ್ಲಿಂದಲೇ ಕೋಪವನ್ನು ನಟಿಸಿ, ಅಡೇ ಅವರ ಪುಡುಕಿರೇಡ ಎಂದರು. ನಮ್ಮ ಸ್ನೇಹಿತರು ಆಗ ಮುಖ ಮಾಡಿದ್ದನ್ನು ನೋಡಬೇಕೇ? ಸಪ್ಪಗಾದರು. ಮುಖ ಪೆಚ್ಚಾಯಿತು. ಕೂಡಲೇ ರಾಯರ 2 ಕಾಲುಗಳನ್ನೂ ಹಿಡಿದುಕೊಂಡರು. ಕೆನ್ನೆಗೆ ಬೀದುಕೊಂಡರು. ರಾಯರಿಗೆ ಎಲ್ಲ ಅರ್ಥವಾಯಿತು. ಇದು ಹುಡುಗಾಟ.
ಕುಪ್ಪುಸ್ವಾಮಿ ಮೊದಲಿಯಾರರು. ಕುಪ್ಪುಸ್ವಾಮಿ ಮೊದಲಿಯಾರರು ಆರ್ಮುಗಂ ಮೊದಲಿಯಾರರ ಅಣ್ಣಂದಿರು. ಅವರೂ ಡಾಕ್ಟರು. ಡಿಸ್ಟ್ರಿಕ್ಟ್ ಸರ್ಜನ್ ಹುದ್ದೆಯಿಂದ ನಿವೃತ್ತರಾದರು. ಅವರು ದಯಾಶೀಲರು ಮತ್ತು ಸಂತುಷ್ಟ ಚಿತ್ತರು. ಬಹುಮಂದಿಗೆ ಉಪಕಾರ ಮಾಡಿದವರು ಎಂದು ನಾನು ಕೇಳಿದ್ದೇನೆ. ಕುಪ್ಪುಸ್ವಾಮಿ ಮೊದಲಿಯಾರರು ಕನ್ನಡ ಸಾಹಿತ್ಯ ವಿಷಯದಲ್ಲಿ ಉತ್ಸಾಹಿಗಳಾಗಿದ್ದರು. ಮಹಾಕವಿ ಬಸವಪ್ಪ ಶಾಸ್ತ್ರಿಗಳವರಿಗೂ ಕುಪ್ಪುಸ್ವಾಮಿ ಮೊದಲಿಯಾರರಿಗೂ ತುಂಬ ಸ್ನೇಹ ಬೆಳೆದಿತ್ತು. ಶಾಸ್ತ್ರಿಗಳು ಸಂಸ್ಕೃತ ಉತ್ತರ ರಾಮಚರಿತ್ರೆಯನ್ನು ಕನ್ನಡಕ್ಕೆ ಪರಿವರ್ತನೆ ಮಾಡಿದ್ದು ಕುಪ್ಪುಸ್ವಾಮಿ ಮೊದಲಿಯಾರರ ಪ್ರೋತ್ಸಾಹದಿಂದ ಎಂದು ಕೇಳಿದ್ದೇನೆ. ಆ ಕನ್ನಡ ಉತ್ತರ ರಾಮಚರಿತ್ರೆಯ ಲಿಖಿತ ಪತ್ರಗಳು ಬಹುಕಾಲ ಕುಪ್ಪುಸ್ವಾಮಿ ಮೊದಲಿಯಾರರ ಮನೆಯಲ್ಲಿ ಇದ್ದವಂತೆ. ನಾನು ಕುಪ್ಪುಸ್ವಾಮಿ ಮೊದಲಿಯಾರರನ್ನು ಎಷ್ಟೋ ಸಂದರ್ಭಗಳಲ್ಲಿ ಕಂಡಿದ್ದವನು. ಅವರದು ಮಾತು ಮಿತ, ಆದರೆ ಮನಃಪೂರ್ವಕವಾದ ಮಾತು. ನಾನು ತಿಳಿದಿರುವ ಸಾಧು ಸಜ್ಜನರಲ್ಲಿ ಅವರ ಹೆಸರು ಮೊದಲೇ ಬರುತ್ತದೆ.